ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರ ಗಾಳಿ ಬೀಸ್ತಾ ಇದೆ. ಸಮರ್ಥ ಶಾಮನೂರು 100ಕ್ಕೆ 100 ಗೆದ್ದೆ ಗೆಲ್ತಾರೆ. ರಾಜಕೀಯ ವ್ಯವಸ್ಥೆಯಲ್ಲಿ ಅನೇಕ ಜನ ಬಂದು ಹೋಗಿದ್ದಾರೆ. ದಾವಣಗೆರೆಯಲ್ಲಿ ಮಾಜಿ ಸಂಸದ VS ಉಗ್ರಪ್ಪ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದಾವಣಗೆರೆ ಅನ್ನೋದು ಅಂದರೆ ದಾವಣಗೆರೆಗೆ ಶಾಮನೂರು ಶಿವಶಂಕರಪ್ಪ ಅವರು ಅಂತ ಹೇಳಿದರೆ ಒಂಥರ ಬ್ರ್ಯಾಂಡ್ ಇದ್ದಂಗೆ. ಸೊ ದಾವಣಗೆರೆಗೆ ಶಾಮನೂರು ಕುಟುಂಬದಿಂದ ದೊಡ್ಡ ಕೊಡುಗೆ ಇದೆ. ಹಾಗಾಗಿ 100ಕ್ಕೆ 100 ಈ ಬಾರಿ ದಾವಣಗೆರೆಯಲ್ಲಿ ಸಮರ್ಥ ಅವರು ಗೆದ್ದೇ ಗೆಲ್ತಾರೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರ ಗಾಳಿ ಬೀಸ್ತಾ ಇದೆ. ಸೊ ಹಂಗಾಗಿ ಸಮರ್ಥ ಶಾಮನೂರು 100ಕ್ಕೆ 100 ಗೆದ್ದೇ ಗೆಲ್ತಾರೆ ಅಂತ VS ಉಗ್ರಪ್ಪ ಅವರ ಹೇಳಿಕೆ ಇದು. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ಅಭ್ಯರ್ಥಿ ಸಮರ್ಥ ಶಾಮನೂರ್ 100ಕ್ಕೆ 100% ಜಯಶೀಲರಾಗುವಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಪ್ರೆಸ್ ಕಾನ್ಫರೆನ್ಸ್ ಅಪ್ಪ ನೋಡಿ, ದಾವಣಗೆರೆಯ ಈ ಭಾಗದಲ್ಲಿ ಅನೇಕ ಜನ ಮಹನೀಯರು ಬಂದು ಹೋಗಿದ್ದಾರೆ ರಾಜಕೀಯ ವ್ಯವಸ್ಥೆನಲ್ಲಿ. ದಾವಣಗೆರೆ ಅಂದರೆ ಶಾಮನೂರು ಶಿವಶಂಕರಪ್ಪ. ಶಾಮನೂರು ಶಿವಶಂಕರಪ್ಪ ಅಂತ ಹೇಳಿದ್ರೆ ದಾವಣಗೆರೆ ಅಂಥೇಳಿ ಒಂದು ರೀತಿಯಲ್ಲಿ ರಾಜ್ಯದಲ್ಲಿ ಮತ್ತು ರಾಷ್ಟ್ರದಲ್ಲಿ ದಾವಣಗೆರೆಗೆ ಅಭಿವೃದ್ಧಿನಲ್ಲಿ ಒಂದು ಬ್ರ್ಯಾಂಡ್ ನೇಮ್. ಯಾರಾದರೂ ತಂದು ಕೊಟ್ಟಿದ್ದರೆ ಅದು ಸನ್ಮಾನ್ಯ ಶಾಮನೂರು ಶಿವಶಂಕರಪ್ಪನವರು ಮತ್ತು ಅವರ ಕುಟುಂಬ ಅಂಥೇಳಿ ನಿರ್ವಿಕಾರ ಭಾವನೆಯಿಂದ ಯೋಚನೆ ಮಾಡೋವಂಥವ್ರು ಎಲ್ಲರೂ ಸಹ ಇದನ್ನು ಒಪ್ತಾರೆ ಅಂಥೇಳಿ ನಾನಂತೂ ಭಾವಿಸಿದ್ದೇನೆ. ಅದು ಶಿಕ್ಷಣ ರಂಗದಲ್ಲಿರ್ಬೋದು, ಕೈಗಾರಿಕೆಯಲ್ಲಿರ್ಬೋದು, ಮೂಲಭೂತ ಸೌಲಭ್ಯಗಳನ್ನು ಈ ಭಾಗದಲ್ಲಿ ಕೊಡಿಸ್ತಕ್ಕಂಥದ್ದು ಇರ್ಬೋದು. ಇದರ ಮೂಲಕ ಅವ್ರದ್ದೇ ಆಗಿರುವಂಥ ದೇಣಿಗೆಯನ್ನು ಈ ಭಾಗದ ಜನರಿಗೆ, ಸಮಾಜಕ್ಕೆ ಕೊಟ್ಟಿರುವಂಥ